ಮೊನ್ನೆ ಪೆಹಲ್ಗಾಮಲ್ಲಿ ಟೆರರ್ ಅಟ್ಯಾಕ್ ಆದಾಗಿಂದ ಭಾರತ ಪಾಕಿಸ್ತಾನದ ವಿರುದ್ಧ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ಕ್ರಮಗಳನ್ನು ತಗೊಂಡಿದೆ. ಅದರಲ್ಲಿ ಮುಖ್ಯವಾದದ್ದಂದ್ರೆ ಇಂಡಸ್ ವ್ಯಾಲಿ ಟ್ರೀಟಿಯನ್ನು ಅಬೇಯನ್ಸಲ್ಲಿ ಇಟ್ಟಿದೆ. ಹಾಗಿದ್ರೆ ಏನಿದು ಸಿಂಧೂ ವ್ಯಾಲಿ ಟ್ರೀಟಿ ಅನ್ನೋದು? 1960ನೇ ಇಸ್ವಿಯಲ್ಲೇ ಈ ಟ್ರೀಟಿಯನ್ನು ಮಾಡಲಾಗಿತ್ತು. ನಮ್ಮ ದೇಶದಲ್ಲಿ ಹುಟ್ಟಿ ಹರಿಯುವಂಥ ಮೇಜರ್ 6 ನದಿಗಳಿದೆಯಲ್ಲ, ಅದರಲ್ಲಿ ಈಸ್ಟರ್ನ್ ಸೈಡಿಗೆ ಹರಿಯುವಂಥ 3 ನದಿಯ ನೀರನ್ನು ಭಾರತಕ್ಕೆ ಹಾಗೂ ವೆಸ್ಟ್ ಸೈಡಲ್ಲಿ ಹರಿಯುವಂಥ ಇನ್ನು 3 ನದಿಯ ನೀರುಗಳನ್ನು ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಈ ಟ್ರೀಟಿಯ ಮೂಲಕ ಡಿಸೈಡ್ ಆಗಿತ್ತು. ಈ ಹಿಂದೆ 3-4 ಸತಿ ಕೂಡ ಈ ಥರ ಅಟ್ಯಾಕ್ಗಳಾದಾಗ ಭಾರತ ಈ ಟ್ರೀಟಿಯನ್ನು ಏನು ಮುಟ್ಟಕ್ಕೆ ಹೋಗಿರಲಿಲ್ಲ. ಕಾರಣ ಅದು 2 ದೇಶದ ಆರ್ಮಿಯ ವಿರುದ್ಧ ಆಗ್ತಿದ್ದಂಥ ಘರ್ಷಣೆ ಆಗಿತ್ತು. ಆದರೆ ಯಾವಾಗ ಈ ಸತಿ ಸಿಟಿಸನ್ಸ್ಗಳ ಮೇಲೆ, ಟೂರಿಸ್ಟ್ಗಳ ಮೇಲೆ ಈ ಥರ ದಾಳಿ ಆಯಿತೋ, ಭಾರತ ಒಂದು ಮೇಜರ್ ಸ್ಟೆಪ್ ಆಗಿ ಈ ಸಿಂಧು ಇಂಡಸ್ ವಾಟರ್ ಟ್ರೀಟಿಯನ್ನು ಅಬೇಯನ್ಸಲ್ಲಿ ಇಟ್ಟಿದೆ. ಇವಾಗ ನಿಮಗೆಲ್ಲ ಈ ಇಂಡಸ್ ವ್ಯಾಲಿ ಟ್ರೀಟಿ ಬಗ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.